ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ದಿವ್ಯ ವಿಸ್ಮಯ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ನನ್ನ ವಿಡಿಯೋದಲ್ಲಿ ಸುಲಭವಾಗಿ ಹೇಗೆ ಸೀರೆಯ ಸೆರಗನ್ನು ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸೀರೆಯ ಸೆರಗಿನ ಪಾರ್ಟನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನೀಗ ಒಂದು ರಫ್ ಆಗಿ ಹಾಗೆ ಒಂದು ಪ್ಲೀಟ್ಸ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಯಾವ ರೀತಿಯೂ ಮೆಜರ್ಮೆಂಟ್ ಮಾಡ್ಕೊಂಡಿಲ್ಲ. ಏನಪ್ಪ ಇದು ಸರಿಯಾಗಿ ಬಂದಿಲ್ಲ, ಹೇಗಂದ್ರೆ ಹಾಗೆ ಜೋಡಿಸ್ಕೊಂಡಿದ್ದೀವಿ ಅಂತ ಅನ್ಕೋತಾ ಇದ್ದೀರಾ. ಇದು ಎಕ್ಸಾಕ್ಟ್ ಮೆಷರ್ಮೆಂಟ್ ಅಲ್ಲ, ಜಸ್ಟ್ ನಾವು ಒಂದು ಕಡೆ ಗ್ರಿಪ್ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದ್ದೀವಿ. ಇದು ವೇರಿಯೇಷನ್ ಆದರೆ ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ. ಈಗ ನಾನು ಇದಕ್ಕೆ ಪಿನ್ನನ್ನು ಸೆಕ್ಯೂರ್ ಮಾಡಿ ಒಂದು ಕ್ಲಿಪ್ನ ಸಹಾಯದಿಂದ ಟೇಬಲ್ಗೆ ಇದನ್ನು ನಿಲ್ಲಿಸ್ತಾ ಇದ್ದೀನಿ. ನಂತರ ಇವಾಗ ನೋಡಿ ನಾನು ಯಾವ ರೀತಿ ತಗೋತಾ ಇದ್ದೀನಿ. ಮೊದಲನೇ ಪ್ಲೇಟ್ಸನ್ನು ಅರ್ಧ ಫೋಲ್ಡ್ ಮಾಡಿ ಇನ್ನು ಉಳಿದ ಎಲ್ಲ ಪ್ಲೇಟ್ಸ್ಗಳನ್ನು ಕೂಡ ನನ್ನ ಫಿಂಗರ್ನ ಅಳತೆಯ ನೇರಕ್ಕೆ ನೀಟಾಗಿ ಒಂದೊಂದೇ ಪ್ಲೇಟ್ಸ್ಗಳನ್ನು ಮಾಡ್ಕೊಂಡಿದ್ದೀನಿ. ನಾವು ಪ್ಲೇಟ್ಸ್ಗಳನ್ನು ಮಾಡ್ಕೊಳ್ಳೋದು ಎಷ್ಟು ಮುಖ್ಯನೋ ಅದನ್ನು ನೀಟಾಗಿ ಒಂದ್ರ ಮೇಲೊಂದು ಅರೇಂಜ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ನೀಟಾಗಿ ಒಂದ್ರ ಮೇಲೆ ಒಂದು ಅರೇಂಜ್ ಮಾಡಿದ್ರೆ ಮಾತ್ರ ನಾವು ನೆಕ್ಸ್ಟ್ ಇದನ್ನು ಐರನಿಂಗ್ ಮಾಡಿದ್ಮೇಲೆ ಈವನ್ನಾಗಿ ಕಾಣಿಸೋದು. ಇಲ್ಲ ಅಂತ ಅಂದರೆ ನಾವು ಮಾಡಿರೋ ಪ್ಲೇಟ್ಸು ಆ ಕಡೆ ಈ ಕಡೆ ಹೋದಾಗ ಚೆನ್ನಾಗಿ ಕಾಣಿಸಲ್ಲ. ಈಗ ಇದನ್ನು ನಾನು ಒಂದು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡಿಕೊಂಡೆ. ಈಗೇನು ಪಿನ್ ಮಾಡಿದ್ದೀನಲ್ವ, ಇದೇ ನಮ್ಮ ಮೇನ್ ಮೆಷರ್ಮೆಂಟ್ ತೊಗೊಂಡಿರೋ ಪ್ಲೇಟ್ಸು. ಇದನ್ನು ನಾವು ನೆಕ್ಸ್ಟ್ ಎಲ್ಲದಕ್ಕೂ ಫಾಲೋ ಮಾಡ್ಕೊತಾ ಹೋಗಬೇಕು. ಫಸ್ಟಿಗೆ ಹೇಗಂದರೆ ಹಾಗೆ ಮಾಡಿದ್ವಿ ಅಲ್ವಾ, ಆ ಪಿನ್ನನ್ನು ತೆಗೆದು ನಾವು ಈಗೇನು ಮೆಷರ್ಮೆಂಟ್ ಮಾಡಿದ್ದೀವೋ ಆ ಮೆಷರ್ಮೆಂಟ್ ನೇರಕ್ಕೆ ಅದೇ ಗೈಡ್ಲೈನನ್ನು ಫಾಲೋ ಮಾಡಿಕೊಂಡು ಪ್ಲೇಟ್ಸ್ಗಳನ್ನು ನಾನೀಗ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಹೇಗಂದರೆ ಹಾಗೆ ಇತ್ತಲ್ವ, ಈಗ ನೋಡಿ ಅದೇ ಒಂದು ಗೈಡ್ಲೈನ್ನ ಫಾಲೋ ಮಾಡಿರೋದ್ರಿಂದ ಪ್ಲೇಟ್ಸು ತುಂಬಾ ನೀಟಾಗಿ ಮತ್ತು ಈವನ್ನಾಗಿ ಕೂತಿದೆ. ಈಗ ಇದಕ್ಕೆ ಒಂದು ಸೇಫ್ಟಿ ಪಿನ್ನ ಹಾಕಿ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ಸೊ ಒಂದ್ರ ಮೇಲೊಂದು ನೀಟಾಗಿ ಜೋಡಿಸೋದನ್ನು ಮರಿಬೇಡಿ. ನೆಕ್ಸ್ಟು ನಾನಿವಾಗ ಇದಾದ ನಂತರ ನನ್ನ ಮುಂದಿನ ಪಾರ್ಟ್ ಅಂದರೆ ಫಸ್ಟು ನಾನಿವಾಗ ಏನು ತೊಗೊಂಡಿದ್ನೋ ಅದೇ ರೀತಿ ಗೈಡ್ಲೈನನ್ನು ಕೂಡ ನೆಕ್ಸ್ಟ್ ಎಲ್ಲ ಒಂದಿದ್ರಲ್ಲೂ ಫಾಲೋ ಮಾಡ್ತಾ ಹೋಗ್ತೀನಿ. ನಮ್ಮ ಸೆರಗು ತುಂಬ ಲಾಂಗಾಗಿರಬೇಕಲ್ವ, ಸೊ ನೆಕ್ಸ್ಟ್ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ಸೇಮ್ ಇದೇ ರೀತಿ ಪ್ಲೇಟ್ಸ್ಗಳನ್ನು ನಾವು ಏನು ಫಸ್ಟ್ ಗೈಡ್ಲೈನ್ ತೊಗೊಂಡಿದ್ವಿ ಅದೇ ಒಂದು ಗೈಡ್ಲೈನಿಂದ ಫಿಂಗರಲ್ಲಿ ನೀಟಾಗಿ ಪ್ಲೇಟ್ಸ್ ಮಾಡ್ಕೋತಾ ಇದ್ದೀನಿ. ಪ್ಲೇಟ್ಸ್ನ ಮಾಡ್ಕೊಂಡ ನಂತರ ಮತ್ತೆ ಒಂದ್ರ ಮೇಲೊಂದು ನೀಟಾಗಿ ಅರೇಂಜ್ ಮಾಡಿಕೊಂಡು ಇದನ್ನು ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ ಸೇಫ್ಟಿ ಪಿನ್ನಿಂದ. ನಮ್ಮ ಒಂದು ಸೆರಗು ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತನ್ನು ನೋಡಿಕೊಂಡು ಅಲ್ಲಿವರೆಗೂ ನಾವು ಇದೇ ರೀತಿ ಪ್ಲೇಟ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಎಷ್ಟು ಲೆಂತ್ ಬೇಕು ಅನ್ನೋದನ್ನು ನಾನು ಯಾವ ರೀತಿ ತಿಳಿಸ್ಕೊಡ್ತೀನಿ ಅಂತ ಅಂದರೆ, ನಮ್ಮ ಹೈಟ್ ಅಂದರೆ ನಮ್ಮ ಕಾಲು ಏನಿದೆ, ನಮ್ಮ ಪಾದಕ್ಕಿಂತ 1 ಅಡಿ ಮೇಲ್ಗಡೆ ನಾವು ನಮ್ಮ ಸೆರಗನ್ನು ನಿಲ್ಲಿಸಬೇಕಾಗತ್ತೆ. ನಮ್ಮ ಪಾದದಿಂದ 1 ಅಡಿನ ಬಿಟ್ಟು ನಾವು ನಮ್ಮ ಸೆರಗಿನ ಲೆಂತಿನ ಮೆಷರ್ಮೆಂಟನ್ನು ತಗೋಬೇಕಾಗತ್ತೆ. ಈಗ ಗೊತ್ತಾಯ್ತಲ್ಲ ನಮಗೆ ಎಷ್ಟು ಲೆಂತ್ ಬೇಕಾಗತ್ತೆ ಅಂತ. ಸೊ ಇದೇ ರೀತಿ ನಮ್ಮ ಸೆರಗಿಗೆ ಎಷ್ಟು ಬೇಕೋ ಅಷ್ಟು ಪ್ಲೇಟ್ಸ್ಗಳನ್ನು ಮಾಡಿಕೊಂಡು ಪಿನ್ನಿಂದ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟ್ ಬಂದು ನಾವಿದನ್ನು ಐರನ್ ಮಾಡೋವಂಥದ್ದು. ಸೊ ನಾವು ಇಲ್ಲಿ ಫಸ್ಟು ಸೆರಗು ಪಾರ್ಟನ್ನು ಐರನ್ ಮಾಡ್ತಾ ಇದ್ದೀನಿ. ನೀವು ಗಮನಿಸಿ, ಫಸ್ಟಿಗೆ ಐರನ್ ಬಾಕ್ಸ್ನ ಯೂಸ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಯೂಸ್ ಮಾಡಬೇಡಿ. ಫಸ್ಟು ಒಂದು ಕ್ಲಾತ್ನ ಮೇಲೆ ಅದನ್ನು ಟೆಸ್ಟ್ ಮಾಡಿ ನಂತರ ಯೂಸ್ ಮಾಡಬೇಕಾಗತ್ತೆ. ಮತ್ತು ಇದನ್ನು ಡೌನ್ವರ್ಡ್ ಡೈರೆಕ್ಷನ್ನಲ್ಲೇ ಐರನ್ ಮಾಡಬೇಕು. ಪ್ರತಿ ಸಾರಿಯೂ ಐರನ್ ಮಾಡಬೇಕಾದ್ರೂ ಕೂಡ ಪ್ಲೇಟ್ಸ್ಗಳನ್ನು ನೀಟಾಗಿ ಅರೇಂಜ್ ಮಾಡ್ಕೊಂಡು ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಇಲ್ಲಾಂದರೆ ನಿಮಗೆ ಒಂದು ನೀಟ್ ಫಿನಿಶಿಂಗು ಸಿಗೋದಿಲ್ಲ. ಇದನ್ನ ಗಮನದಲ್ಲಿಟ್ಕೊಳ್ಳಿ. ಇದೇ ರೀತಿ ನಾನು ಏನು ಪ್ಲೇಟ್ಸ್ಗಳನ್ನು ಮಾಡ್ಕೊಂಡಿದ್ನೋ ಸೆರಗಿನ ಪಾರ್ಟು ಅಷ್ಟನ್ನು ಕೂಡ ನಾನಿಲ್ಲಿ ನೀಟಾಗಿ ಐರನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ, ನಮ್ಮ ಸೆರಗು ಪಾರ್ಟು ಸೂಪರಾಗಿ ರೆಡಿಯಾಗಿದೆ. ಎಷ್ಟು ನೀಟಾಗಿ ಪ್ಲೇಟ್ಸ್ ಕೂತಿದೆ. ನಾನು ಪಿನ್ ಕೂಡ ರಿಮೂವ್ ಮಾಡಿದ್ದೀನಿ, ಆದರೂ ಕೂಡ ಪ್ಲೇಟ್ಸು ಹಾಗೆ ಕೂತಿದೆ. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.